ಸೋಷಿಯಲ್ ಮೀಡಿಯಾ ಜಂಜಿಗಳಿಗೆ ರಿಯಲ್ ಜಂಜಿ ಕ್ಲಾಸ್. Same friends, the same classmates, the same people who screamed for NEET did not open their mouths. ಕಾಕ್ರೋಚ್ಗಳಿಗೆ ಸಪೋರ್ಟ್ ಮಾಡಿದವರು ಕೇರಳ ಜಾರ್ಖಂಡ್ ವಿಷಯದಾಗ ಮೌನವಾಗ್ಯಾರ. ಸೋಷಿಯಲ್ ಮೀಡಿಯಾ ವ್ಯೂಸ್ಗೋಸ್ಕರ ಯಾರ್ಯಾರನ್ನೋ ಸಪೋರ್ಟ್ ಮಾಡಬೇಡ್ರಿ ಅಂತಾಳ ಈ ಹುಡುಗಿ. Not one post, not one story, not even for their own state. ಈ ಹುಡುಗಿ ಮಾತಾಡಕತ್ತಿರೋ ಪ್ರತಿ ಒಂದು ಸತ್ಯವನ್ನ ಕಾಕ್ರೋಚ್ ಜನತಾ ಪಾರ್ಟಿ ಸೇರಿ ಸೋ ಕಾಲ್ಡ್ ಆಂದೋಲನ ಜೀವಿಗಳು ಅರ್ಥ ಮಾಡ್ಕೋಬೇಕು. ಕೇರಳದಾಗ ಪ್ರತಿಭಟನಾಕಾರರು ಮಣ್ಣು ತಿಂದ್ರು, ಜಾರ್ಖಂಡ್ ಒಳಗ ಪ್ರತಿಭಟನಾಕಾರರು ಲಾಠಿ ಏಟು ತಿಂದ್ರು. ಈ ಪುಟ್ಟು ಹುಡುಗಿಗೆ ಅರ್ಥ ಆಗಿರೋದು ಸೋ ಕಾಲ್ಡ್ ಆಂದೋಲನ ಜೀವಿಗಳಿಗೆ ಅರ್ಥನೇ ಆಗಾಕತ್ತಿಲ್ಲ. ಜಂಜಿಗಳಿಗೆ ರಿಯಲ್ ಜಂಜಿಗಳಿಂದ ಕ್ಲಾಸ್ ಶುರುವಾಗೈತಿ. ಒಬ್ಬ ಹುಡುಗಿ, ಆಕೆ ಕೂಡ ಜಂಜಿ, ಯಾರೆಲ್ಲ ಯಾವ ರೀತಿಯಾಗಿ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾಗಾಗಿ ಪ್ರೊಟೆಸ್ಟ್ಗಳನ್ನ ಸಪೋರ್ಟ್ ಮಾಡ್ಲಿಕ್ಕತ್ತಾರ ಅನ್ನೋದನ್ನ ಬಟಾಬೈಲ್ ಮಾಡ್ಲಿಕ್ಕತ್ತಾಳ. ಸ್ವತಃ ತನ್ನ ಕ್ಲಾಸ್ಮೇಟ್ಸು, ಫ್ರೆಂಡ್ಸು, ತನ್ನ ಸುತ್ತಮುತ್ತ ಇರೋರ ಬಗ್ಗೆನೇ ಆಕಿ ಮಾತಾಡ್ಲಿಕ್ಕತ್ತಾಳ. ಸೋ ಕಾಲ್ಡ್ ಪ್ರತಿಭಟನಾಕಾರರು ಅವರಿಗೆ ಸಪೋರ್ಟ್ ಮಾಡುವಂಥವ್ರ ಬಣ್ಣವನ್ನ ನಿಧಾನಕ್ಕೆ ಕಳಿಲಿಕ್ಕತ್ತಾಳ. ಆಕೆ ತಗೊಂಡಿರೋ ಕ್ಲಾಸ್ ಎಂತದ್ದೈತಿ ಅಂದ್ರ ಉತ್ತರ ಕೊಡಾಕ ಯಾರಿಂದನೂ ಆಗ್ಲಿಕ್ಕತ್ತಿಲ್ಲ ಅಂತ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಅಷ್ಟು ಚಿಕ್ಕ ಹುಡುಗಿ ಕೇಳಲಿಕ್ಕತ್ತಾಳ. ಈ ಡಬಲ್ ಸ್ಟ್ಯಾಂಡರ್ಡ್ ಮೈಂಡ್ ಇರ್ತೈತಲ್ರಿ, ಅಂಥವ್ರು ಈ ಹುಡುಗಿ ಮಾತನ್ನ ಕೇಳಿ ಯೋಚನೆ ಮಾಡೋ ಪರಿಸ್ಥಿತಿ ತಲುಪಬೇಕು. ಅಷ್ಟು ಅರ್ಥಪೂರ್ಣವಾಗಿ ಮಾತಾಡ್ಲಿಕ್ಕತ್ತಾಳ. ಕೇರಳ ಮೂಲದ ಹುಡುಗಿ ಕೇರಳದಾಗ ನಡೆದಿರೋ ಪರಿಸ್ಥಿತಿಯನ್ನ ವಿವರಿಸುತ್ತಾ, ಸಿಜೆಪಿ ಪ್ರೊಟೆಸ್ಟ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರಲ್ಲ, ಜಂತರ್ ಮಂತರ್, ಅದು ದೆಹಲಿ ಒಳಗೆ ನಡೆದಿದ್ದಂತಹ ಪ್ರತಿಭಟನೆಗೆ ಇಷ್ಟೊಂದು ಮಂದಿ ಸಹಾಯ ಮಾಡಿದ್ರು, ಇಷ್ಟೊಂದು ಮಂದಿ ಪ್ರೋತ್ಸಾಹ ನೀಡಿದ್ರು, ಅಬ್ಬಬ್ಬಾ ಏನು ಅವರಿಗೆ ಸಪೋರ್ಟ್ ಮಾಡಿದ್ದು. ಆದ್ರ ಕೇರಳದಾಗ ಒಂದು ಪ್ರತಿಭಟನೆ ನಡೆದೈತಿ, ಅದು ಕೂಡ ಸಿಜೆಪಿ ಪ್ರೊಟೆಸ್ಟ್ ಜೊತೆನೆ ಶುರುವಾಗಿದ್ದು ಇಲ್ಲಿವರೆಗೂ ಮುಂದುವರೆದೈತಿ. ಇದ್ರ ಬಗ್ಗೆ ಇಲ್ಲಿಯವರೇ ಬಾಯಿ ಬಿಚ್ಚಲಿಕ್ಕತ್ತಿಲ್ಲ, ಯಾಕಂದ್ರ ಅದು ಇನ್ಸ್ಟಾಗ್ರಾಮ್ ಒಳಗ ಓಡೋದಿಲ್ಲ ಅಂತ. ಆಕೆ ಏನ್ ಹೇಳಿದ್ಲು ಕೇಳಿಸ್ಕೊಳ್ರಿ. Take a look at my own state, Kerala. PSC rank holders for LP teacher posts. The list was published in May 2025. More than a year later, even first rank holders are still waiting. Over 10,000 candidates. They sat outside the secretariat day and night. They ate soil. They literally ate soil. They knelt on rock salt just to be heard. And the same friends, the same classmates, the same people who screamed for NEET did not open their mouths. Not one post, not one story, not even for their own state. Why? Because it does not look cool on Instagram. Because it does not fit the only narrative they care about. Because speaking the truth would mean questioning more than just the central government that the majority of India elected, by the way. Selective outrage is not activism. It is hypocrisy wearing a filter. The students in Ranchi are still marching. The rank holders in Thiruvananthapuram ate soil. And the people who claimed to care chose silence. This is the real leak, not of any paper, of principle. ಕೇರಳದಾಗ PSC ರ್ಯಾಂಕ್ ಹೋಲ್ಡರು ಮತ್ತ ಪ್ರೈಮರಿ ಸ್ಕೂಲ್ ಟೀಚರ್ ಆಗಬೇಕು ಅಂತ ಕನಸ್ಕಂಡು ಎಕ್ಸಾಮ್ ಒಳಗ ಪಾಸ್ ಆಗಿ ರ್ಯಾಂಕ್ ಪಡ್ಕೊಂಡಿದ್ರು ಕೂಡ ಅವ್ರಿಗೆ ಕೆಲಸ ಸಿಗ್ಲಿಕ್ಕತ್ತಿಲ್ಲ. ಅವರೆಲ್ಲ ಈಗ ಪ್ರತಿಭಟನೆ ಶುರು ಮಾಡ್ಯಾರ. ಈಗಂದ್ರೆ ಒಂದು ತಿಂಗಳಿಂದ ಅವರ ಪ್ರತಿಭಟನೆ ಮುಂದುವರೆದೈತಿ. ನೀವು ಕೂಡ ಸೋಷಿಯಲ್ ಮೀಡಿಯಾದಾಗ ಅದನ್ನ ನೋಡಿರಬಹುದು. ಸಾವಿರಾರು ಜನ ರ್ಯಾಂಕ್ ಪಡೆದಾರ, ಸೆಲೆಕ್ಟು ಆಗ್ಯಾರ. 2025 ಅವ್ರಿಗೆ ಕೆಲಸ ಸಿಗಬೇಕಿತ್ತು, ಓಕೆ ಅಂತಾನು ಹೇಳಿದ್ರು. ಆದ್ರೆ ಇಲ್ಲಿ ತನಕನೂ ಅವರ ಕೆಲಸ ಕನ್ಫರ್ಮ್ ಆಗಿಲ್ಲ. ಜಾಬ್ ಆಸ್ಪಿರೆಂಟ್ಸ್ಗಳು ಬಕಪಕ್ಷೇತರ ಕಾಯ್ಲಿಕ್ಕತ್ತಾರ, ಆದ್ರೂ ಕೂಡ ಅವರಿಗೆ ಕೆಲಸ ಇನ್ನೂ ಸಿಗ್ಲಿಕ್ಕತ್ತಿಲ್ಲ. ಭ್ರಷ್ಟಾಚಾರದಾಗ ಮುಳುಗಿರುವಂತಹ ಕಾಂಗ್ರೆಸ್ ಮೈತ್ರಿಯ ಸರ್ಕಾರ ಕೇರಳದಾಗ ಏನು ಉದ್ಧಾರ ಮಾಡ್ಲಿಕ್ಕತ್ತಿಲ್ಲ. ಅದರ ಬಗ್ಗೆನೇ ಈ ಹುಡುಗಿ ಮಾತಾಡ್ತಾ ಹೇಳಿದ್ಲು. ಇವರು ಈ ರೀತಿ ಮಣ್ಣು ತಿಂದು, ಒಣ ಹುಲ್ಲು ತಿಂದು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ರೂ ಕೂಡ ಯಾರಿಗೂ ಕಾಣಕತ್ತಿಲ್ಲ. ಯಾರೆಲ್ಲ ಹೊಲಸು ಮಾತಿಂದ ಬೈದ್ರು ಅವರಿಗೆ ಸಪೋರ್ಟ್ ಮಾಡಕ್ ಮುಂದೆ ಹೋದ್ರು. ಆದ್ರ ಇಲ್ಲಿ ಪ್ರಾಮಾಣಿಕವಾಗಿ ಪೀಸ್ಫುಲ್ ಆಗಿ ನ್ಯಾಯ ಕೇಳ್ಕೊಂಡು ಮಾಡತ್ತಿರೋ ಪ್ರೊಟೆಸ್ಟ್ಗೆ ಯಾರು ಬೆಂಬಲ ಸೂಚಿಸ್ಲಿಕ್ಕತ್ತಿಲ್ಲ. ಯಾಕಂದ್ರ ಇಲ್ಲಿ ಬೆಂಬಲ ಸೂಚಿಸಿದ್ರ ಏನು ಸಿಗುವುದಿಲ್ಲ, ಸೋಷಿಯಲ್ ಮೀಡಿಯಾದಾಗ ವ್ಯೂಸ್ ಸಿಗೋದಿಲ್ಲ, ಯಾರು ಇವ್ರಿಗೆ ಶಭಾಷ್ ಅನ್ನೋದಿಲ್ಲ. ಯಾಕೆ ಹೇಳ್ರಿ? ಬರೀ ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧವಾಗಿ ಮಾತಾಡಬೇಕು ಅಂದ್ರೆ ಇವ್ರಿಗೆ ವ್ಯೂಸ್ ಜೊತೆ ಕಾಸು ಸಿಗ್ತೈತಿ. ಇದೇ ಮಾತನ್ನ ಆ ಹುಡುಗಿ ಹೇಳಿದ್ಲು. ಇದಿಷ್ಟಕ್ಕೆ ಸುಮ್ಮನೆ ಆಗ್ಲಿಲ್ರಿ, ಸ್ವತಃ ಹೇಳಿದ್ನಲ್ರಿ ಕ್ಲಾಸ್ಮೇಟ್ಗಳಿಗೂ ಬೈಲಿಕ್ಕತ್ತಾಳಂತ. ಕ್ಲಾಸ್ಮೇಟ್ಸು, ಫ್ರೆಂಡ್ಸು ಕೂಡ ಸಿಜೆಪಿ ಪ್ರೊಟೆಸ್ಟ್ ಕಾಕ್ರೋಚ್ಗಳಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅವರು ಈಗ ಬಾಯಿ ಮುಚ್ಕೊಂಡು ಕುಂತಾರ. ಕೇರಳದ ವಿಷಯಕ್ಕೂ ಮತ್ತ ಜಾರ್ಖಂಡ್ ವಿಷಯಕ್ಕೂ. ಜಾರ್ಖಂಡ್ ಒಳಗೂ ಸಾಕಷ್ಟು ಯುವಕ ಯುವತಿಯರು ಪ್ರತಿಭಟನೆ ಮಾಡ್ಲಿಕ್ಕತ್ತಾರ. ಲಾಠಿ ಚಾರ್ಜ್ ತಿಂದ್ರು, ಟಿಯರ್ ಗ್ಯಾಸ್ ಅನ್ನು ಅವ್ರ ಮೇಲೆ ಬಿಡೋದಾಯ್ತು. ಸಾಕಷ್ಟು ಕಷ್ಟ ನಷ್ಟಗಳ ನಡುವೆಯೂ ತಮಗೆ ನ್ಯಾಯ ಬೇಕೇ ಬೇಕು ಅಂತ ಪ್ರತಿಭಟನೆ ಮಾಡ್ಲಿಕ್ಕತ್ತಾರ.
ಅದ್ರ ಬಗ್ಗೆ ಕೂಡ ಸೋ ಕಾಲ್ಡ್ ಸಪೋರ್ಟರ್ಸ್ ಆಫ್ ಕಾಕ್ರೋಚ್ ಮಾತಾಡ್ಲಿಕ್ಕತ್ತಿಲ್ಲ. ಅವತ್ತಿನ ಧ್ವನಿ ಇವತ್ತು ಕೇಳಲಿಕ್ಕತ್ತಿಲ್ಲ. ಅವತ್ತಿದ್ದಂಥ ನ್ಯಾಯ ಬೇಕು ಅನ್ನೋ ಕೂಗು ಇವತ್ತು ಕೇಳಲಿಕ್ಕತ್ತಿಲ್ಲ. ಸ್ಟೇಟಸ್ಗಳು, ಇನ್ಸ್ಟಾಗ್ರಾಮ್ ಸ್ಟೋರಿಗಳು, ಫೇಸ್ಬುಕ್ ಪೋಸ್ಟ್ಗಳು ಯಾವುದೂ ಕಾಣ್ಲಿಕ್ಕತ್ತಿಲ್ಲ. ಎಲ್ಲ ಕಣ್ಮರಿ ಆಗ್ಯಾವ. ಅಂತ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಇಟ್ಕೊಂಡಿರೋ ಆಕೆಯ ಫ್ರೆಂಡ್ಸ್ಗಳನ್ನ ಬೈಲಿಕ್ಕತ್ತಾಳ. I'm ashamed of my own friends. Yes, ashamed of my own classmates, ashamed of people I thought had principles. I believed they stood up for NEET because it was genuine. Some of them even said they didn't support the violence at Jantar Mantar, but they still spoke. I thought it was concern. It wasn't. It was Instagram. The moment the feed blew up, suddenly everyone had a voice. See, the culprits were caught, new laws were brought in, the problem was solved, and the same opposition that stays silent today ironically opposed those very laws. It was never about justice. It was about optics. Now, take a look at Jharkhand. Students still on indefinite satyagraha in Ranchi. Repeated paper leaks, corruption, broken recruitment in JPSC and JSSC. Their futures are being destroyed, and the silence is absolute and total. No CJP, no viral YouTubers, no statements from the usual leaders, no moral lectures. ಅದೇ ಜಾರ್ಖಂಡ್ ಅಲ್ಲಿ ಆಗ್ತಿರೋ ಅನ್ಯಾಯ ಯಾರಿಗೂ ಕಾಣಿಸ್ತಿಲ್ಲ. ಯಾರೆಲ್ಲ ಕಾಕ್ರೋಚ್ ಜನತಾ ಪಾರ್ಟಿ ಒಳಗಡೆ ಬೈಗುಳಗಳ ಸುರಿಮಳೆ ಸುರಿಸಿದ್ರು, ಅಶ್ಲೀಲ ಪದಗಳ ಬಳಕೆಯನ್ನ ಮಾಡಿದ್ರು, ನರೇಂದ್ರ ಮೋದಿ ಅವ್ರನ್ನ ಹೀಯಾಳಿಸಿ ಮಾತಾಡಿದ್ರು, ಅವರಿಗೆ ಸಪೋರ್ಟ್ ಕೂಡ ಮಾಡೋದಕ್ಕೆ ನಾವು ಹಿಂದೆ ಸರಿಯೋದಿಲ್ಲ ಅಂದಿದ್ದ ಈಕೆಯ ಫ್ರೆಂಡ್ಸು, ಕ್ಲಾಸ್ಮೇಟ್ಸು ಇವತ್ತು ಯಾರೂ ಮಾತಾಡತ್ತಿಲ್ಲ. ಅವ್ರು ಯಾಕೆ ಮಾತಾಡತ್ತಿಲ್ಲ ಅನ್ನೋದನ್ನ ಆಕೆ ಹೇಳಿದ್ಲು. ಬರೀ ಸೆಂಟ್ರಲ್ ಗೌರ್ಮೆಂಟನ್ನು ವಿರೋಧಿಸಿ ಮಾತಾಡು ಅಂದರೆ ನಾವು ಮಾತಾಡೋಕೆ ಮುಂದಿರ್ತೀವಿ, ಮಿಕ್ಕಿ ಟೈಮ್ ಒಳಗೆ ನಮಗೇನು ಕಾಣೋದಿಲ್ಲ ಅನ್ನೋ ಮನಸ್ಥಿತಿ ಒಳಗೆ ಅವರಿದ್ದಾರೆ. ಸೋ ಕಾಲ್ಡ್ ಪ್ರೊಟೆಸ್ಟರ್ಗಳಿಗೆ ಸಪೋರ್ಟ್ ಮಾಡೋದು ಬಿಟ್ಟರೆ ಇವ್ರಿಗೆ ಇನ್ನೇನೂ ಗೊತ್ತಿಲ್ಲ. ರಿಯಲ್ ಜಂಜಿಗಳಾದವರು ತಮ್ಮ ಸಮಸ್ಯೆಗಳೇನು ಅನ್ನೋದನ್ನ ಪತ್ತೆ ಮಾಡಬೇಕು, ಅದಕ್ಕೆ ಪರಿಹಾರವನ್ನು ಕಂಡುಕೋಬೇಕು. ಅದನ್ನು ಬಿಟ್ಟು ಸೋಷಿಯಲ್ ಮೀಡಿಯಾ ವ್ಯೂಸ್ಗೋಸ್ಕರ ಇಷ್ಟೆಲ್ಲ ಮಾಡಬೇಕಾಗಿಲ್ಲ. ನಿಜವಾಗ್ಲೂ ನಿಮಗೆ ಅಷ್ಟೇ ನ್ಯಾಯ ಕೊಡಿಸ್ಬೇಕು ಅನ್ನೋದಿದ್ರೆ ಪ್ರತಿಯೊಬ್ಬರಿಗೋಸ್ಕರ ಮಾತಾಡ್ರಿ. ಈ ಸೆಲೆಕ್ಟಿವ್ ಮೈಂಡನ್ನು ಬಿಟ್ಟು ಬಿಡ್ರಿ ಅಂತ ಬರೋಬ್ಬರಿ ಖಡಕ್ ಕ್ಲಾಸ್ ತಗೊಂಡಿದ್ಲು. ಆಕೆ ಕ್ಲಾಸ್ಮೇಟ್ಸ್, ಫ್ರೆಂಡ್ಸ್, ಸುತ್ತಮುತ್ತ ಇರೋರ್ಗೆ ಅಷ್ಟೇ ಹೇಳಿಲ್ಲ, ಸೋ ಕಾಲ್ಡ್ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಯೊಬ್ಬರಿಗೂ ಹೇಳಿದ್ಲು. ಅಭಿಜಿತ್ ದೀಪ್ಕೆ ಆಗಿರ್ಬೋದು, ಅಶುತೋಷ್ ರಂಕ ಆಗಿರ್ಬೋದು, ಸೌರವ್ ದಾಸ್ ಆಗಿರ್ಬೋದು, ಇನ್ನಿತರ ಕಾಕ್ರೋಚ್ ಮೆಂಬರ್ಸ್ಗಳಾಗಿರಬಹುದು. ಜಾರ್ಖಂಡ್ ಹೋಗಕ್ಕೆ ಅವರಿಗೆ ಟೈಫಾಯ್ಡ್ ಇದ್ದ ಹಿಡಿದು ಪ್ರತಿಯೊಂದು ರೋಗಗಳು ಬರ್ತಾವೆ, ಪ್ರತಿಯೊಂದು ಸಮಸ್ಯೆಗಳು ಉಂಟಾಗ್ತಾವ. ಆದ್ರೆ ಅದೇ ಬೇರೆ ಕಡೆ ಬಿಜೆಪಿ ಆಡಳಿತ ಇರೋ ಕಡೆ ಮುಂದೆ ಹೋಗಿ ಪ್ರತಿಭಟನೆ ಶುರು ಮಾಡ್ತಾರೆ. ಹಾಗೆ ನೇಹಾ ಬೋರಾ ಇವರು ಜಾರ್ಖಂಡ್ ಹೋಗಿದ್ದು ನಿಜ, ಆದ್ರೆ ಅಲ್ಲಿ ಬ್ಲೇಮ್ ಮಾಡಿದ್ದು RSS ಬಿಜೆಪಿಯನ್ನ. ಸರ್ಕಾರವನ್ನ ಬೈಯೋದು ಬಿಟ್ಟು, ಅಲ್ಲಿ ಯಾರ್ದು ರಾಜೀನಾಮೆ ಕೇಳೋದು ಬಿಟ್ಟು, ಇದಕ್ಕೂ ಕೂಡ RSS ಬಿಜೆಪಿ ಹೊಣೆ ಅನ್ನೋ ರೀತಿ ಮಾತಾಡಿ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಂಡು ಕಮ್ಯುನಿಸ್ಟ್ ಸಿದ್ಧಾಂತವನ್ನ ಬಟಾಬೈಲ್ ಮಾಡ್ಕೊಂಡು ಬಂದಿದ್ರು. ಇಂಥ ಮಂದಿಗೆನೆ ಈ ಕೇರಳದ ಹುಡುಗಿ ಕ್ಲಾಸ್ ತಗೊಂಡಿದ್ದು. ಯಾವ ರೀತಿಯಾಗಿ ಇರಬೇಕು ಜಂಜಿಗಳು ಅನ್ನೋದನ್ನ ಎಳೆಯಾಗಿ ತಿಳಿಸಿಕೊಟ್ಟಿದ್ದು. ನಮ್ಮ ಕಷ್ಟವನ್ನ ನಾವೇ ಬಗೆಹರಿಸ್ಕೋಬೇಕು. ಜೊತೆಗೆ ಯಾವುದೇ ಒಂದನ್ನು ಮಾತಾಡೋ ಮುಂಚೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತಿಳ್ಕೊಂಡು ಮಾತಾಡಬೇಕು. ಮತ್ತ ಪ್ರತಿಭಟನೆ ಅಂತ ಬಂದ್ರ ಎಲ್ಲ ಸ್ಟೂಡೆಂಟ್ಗಳಿಗೂ, ಎಲ್ಲ ಯುವತಿಯರಿಗೂ ಸಪೋರ್ಟ್ ಮಾಡಬೇಕು. ಸೋಷಿಯಲ್ ಮೀಡಿಯಾ ವ್ಯೂಸ್ಗೋಸ್ಕರ ಈ ರೀತಿಯ ಡ್ರಾಮಾ ಮಾಡಬಾರ್ದು ಅನ್ನೋದನ್ನ ಹೇಳಿಕೊಟ್ಲು.